ಸ್ವಲ್ಪ ದಾರಿ ಬಿಡ್ತೀರಾ ಮೇಡಮ್? ನಾನು ಆವಾಗಲೇ ಹೇಳಿದ್ನಲ್ಲ ಯಾರು ಇಲ್ಲ ಅಂತ. ಒಳಗಡೆ ಯಾರಿದ್ದಾರೆ ಅಂತ ನನಗೆ ಗೊತ್ತು. ನಮ್ಮ ಕಾರ್ ಯಾವುದು ಬೇರೆಯವ್ರ ಕಾರ್ ಯಾವುದು ಅಂತ ನನಗೇನು ಗೊತ್ತಾಗಲ್ವಾ? ನಿಮ್ಮ ಕಾರ್ ಥರನೇ ಇನ್ನೂ 100 ಕಾರ್ ಇರುತ್ತೆ, ಅದು ನಿಮ್ಮ ಕಾರ್ ಅನ್ಕೊಂತೀಯ ನೀನು? ಮೇಡಮ್ ದಯವಿಟ್ಟು ದಾರಿ ಬಿಡಿ. ಪ್ರಿಯಾ, ಏನು ಮಾಡ್ತಾ ಇದೆಯಾ ಶಿವ ಇಲ್ಲಿ? ನಿನಗೆ ಹೇಳ್ತಿರೋದು ಏನು ಮಾಡ್ತಾ ಇದೆಯಾ ಇಲ್ಲಿ ಅಂತ. ಅದು ರಾಮು, ನಾನು ಪ್ರಿಯಾನ ತುಂಬ ಇಷ್ಟಪಡ್ತಾ ಇದ್ದೀನಿ. ನಾನು ಪ್ರಿಯಾನ ಮದುವೆ ಆಗ್ತೀನಿ. ಯಾಕೆ? ಮನೇಲಿ ಎಂತಿದ್ದಾಳಲ್ಲ, ಮಗು ಇದೆಯಲ್ಲ, ಅವ್ರನ್ನ ಎಲ್ಲಿ ಕಳಿಸ್ಬೇಕು? ಅವಳಲ್ಲೇ ಮನೇಲಿ ಇರಲಿ, ಪ್ರಿಯಾ ಈ ಮನೇಲಿ ಇರಲಿ. ನಾನು ಪ್ರಿಯಾನ ಮದುವೆ ಆಗಬೇಕು. ಅಣ್ಣ ಹತ್ರ ಮಾತಾಡಿದ್ಯಾ? ಇಲ್ಲ. ಸರಿ ನಡಿ, ಮನೆಗೆ ಹೋಗೋಣ. ನಡಿ ಶಿವ. ಅದು ನನ್ನ ಸವಿತಾ ಇಷ್ಟ ಇಲ್ಲ. ಸುಮ್ಮನೆ ಮನೇಲಿ ಕಿರಿಕ್ ಮಾಡ್ತಾ ಇರ್ತಾಳೆ, ತೊಂದರೆ ಕೊಡ್ತಾ ಇರ್ತಾಳೆ. ಮನೆಯೊಳಗೆ ನೆಮ್ಮದಿನೇ ಇಲ್ಲ. ಹೌದಾ? ಸರೋಜಮ್ಮನ ದಿನಕ್ಕೆ 100 ಕಿರಿಕ್ ಮಾಡ್ತಾಳೆ. ದೊಡ್ಡವನು ಅದೇ ಥರ ನನ್ನ ಮದುವೆ ಆಗ್ತಾವನ? ಸ್ವಲ್ಪ ದುಡ್ಡು ನೋಡಿದೆ, ಶೋಕಿ ಮಾಡೋಕ್ಕೆ ಶುರು ಮಾಡಿದೆ ಅಂದ ತಕ್ಷಣ ಪಕ್ಕದಲ್ಲಿ ಇನ್ನೊಬ್ಬಳು ಬೇಕಾ ನಿಮಗೆ? ಮುಂಚೆ ಎಲ್ಲ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಬಾಯಿ ಮುಚ್ಕೊಂಡು ಬಿಟ್ಟಾಯ್ತಲ್ಲ, ದೇವ್ರು ಕೊಟ್ಟು ಎಂತೀನಿ ಅಪ್ಪ ಅವಳ ಜೊತೆ ಬಾಳ್ಬೇಕು ಬದುಕಬೇಕು ಅಂತ. ಇವಾಗ ಎಲ್ಲ ಬಂತು, ಪಾಪ ಇನ್ನೊಬ್ಬ ಬೆಂತಿಬೇಕು ನಿಮಗೆ ಅಲ್ಲ? ಅದು ಹಂಗಲ್ಲ ರಾಮು, ಅವಳು ಯಾವಾಗಲೂ ಕಿರಿಕ್ ಮಾಡ್ತಾ ಇರ್ತಾಳೆ, ಅದಕ್ಕೆ ನಂಗೆ ಬೇಜಾರು. ಓ ಹಾಗೆ ಬೇಜಾರು ಎಂತಿ ಅಂತಂದ್ರೆ ಅಲ್ಲ? ನಾನು ಪ್ರಿಯಾನ್ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಓ, ನೀನು ಡಿಸೈಡ್ ಮಾಡಿಬಿಟ್ಟೆ ಆಗೋಗುತ್ತಾ? ನಾವೆಲ್ಲ ಡಿಸೈಡ್ ಮಾಡ್ಬೇಕು ತಾನೇ? ಅದೇನು ಮದುವೆ ಆಗ್ಬಿಡ್ತೀಯ ಪ್ರಿಯಾನ್ ನೀನು? ಏನು ಶಿವು, ಈ ಹುಡುಗ ಇಷ್ಟು ಚಿಕ್ಕ ಹುಡುಗ ನಿನ್ನ ಹತ್ರ ಹಿಂಗೆಲ್ಲ ಮಾತಾಡ್ತಾ ಇದ್ರೆ ನೀವು ಸುಮ್ಮನೆ ಇದೆಯಲ್ಲ? ಪ್ರಿಯಾನ್, ನಮ್ಮ ಫ್ಯಾಮಿಲಿ ವಿಷಯ ನಿಮ್ಗೆ ಗೊತ್ತಾಗಲ್ಲ, ಸುಮ್ಮನೆ ಇರು, ಮಾತಾಡಬೇಡ ನಿಮ್ಮ ಮಧ್ಯೆ. ರೆಡಿ ಮನೆಗೆ? ನನ್ನ ನಿರ್ಧಾರ ನಾನು ಹೇಳಿದ್ದೀನಿ, ನಿಮ್ಮ ನಿರ್ಧಾರ ನೀವು ಹೇಳ್ಬೇಕು ತಾನೆ? ಅಣ್ಣ ಹತ್ರ ಮಾತಾಡ್ಬೇಕು ತಾನೆ? ನಿನ್ನ ನಿರ್ಧಾರನೇ ಅಪ್ಪನ ನಿರ್ಧಾರ ತಾನೆ? ನೀವಿಬ್ರು ಯಾವತ್ತಿದ್ದು ಒಂದೇ ನಿರ್ಧಾರ ತಾನೆ ತಗೊಳೋದು? ನೀನು ಹೇಳು, ನೀನು ಹೂ ಅಂತಂದ್ರೆ ಅಪ್ಪನ ಹೂ ಅಂತಾರೆ. ಸರಿ, ನನಗೆ 2 ದಿವಸ ಟೈಮ್ ಕೊಡು. ನಡಿ ಮನೆಗೆ ಹೋಗೋಣ. ನಡಿ. ಸರಿ ನಡಿ, ಬೇಗ ಬಾ. ಯಾಕೆ ಶಿವು ನೀನು ಈ ಥರ ಭಯಪಡ್ತಾ ಇದೆಯಾ? ಪ್ರಿಯಾ, ಕೆಲವೊಂದು ವಿಷಯ ನಿನಗೆ ಗೊತ್ತಾಗಲ್ಲ, ಸುಮ್ಮನೆ ಇರು ಪ್ರಿಯಾ. ನಾನು ನಿನ್ನ ಹೆಂಡತಿ ಆಗೋಳು ಮುಂದೆ ಎಲ್ಲ ವಿಷಯ ನನಗೆ ಗೊತ್ತಿರಬೇಕು ತಾನೇ? ಎಂತಿ ಆದರೆ ಖಂಡಿತ ನಮ್ಮ ಮನೆ ವಿಷಯ ಎಲ್ಲ ಹೇಳ್ತೀನಿ, ಆಯಿತಾ? ಇವಾಗ ಸುಮ್ಮನೆ ಇದ್ಬಿಡು ನೀನು. ಶಿವ, ಛೇ, ನಾನೇನೋ ಆಸೆ ಇಟ್ಕೊಂಡಿದ್ದೆ. ಇಷ್ಟು ದಿನದಿಂದ ಕಷ್ಟ ಆಗಿತ್ತಲ್ಲಪ್ಪ ನನ್ನ ಜೀವನ. ಇನ್ಮೇಲಾದರೂ ಸರಿ ಹೋಗುತ್ತೆ. 2 ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ, 4 ಅಪಾರ್ಟ್ಮೆಂಟು, ದ್ರಾಕ್ಷಿ ತೋಟ, ಅಷ್ಟೆಲ್ಲ ಜಮೀನು ಅಂತಂದ್ಬಿಟ್ಟು ಇದು ಏನೋ ನನಗೆ ರಿವರ್ಸ್ ಆಗಂಗಿದೆ. ಈ ಚಿಕ್ಕ ಹುಡುಗ ಯಾರು ಎಷ್ಟೊಂದು ಮಾತಾಡ್ತಾನೆ ಇವನು. ಇವನಿಗೆ ಯಾಕೆ ಶಿವ ಭಯಪಡೋದು? ನೋಡೋಣ ಏನಂತ. ಮದುವೆ ಆದ್ಮೇಲೆ ಹೇಳ್ತೀನಿ ಅಂದಿದ್ದಾನಲ್ಲ, ನೋಡೋಣ. ಓನ ಮಗನೇ, ಅಮ್ಮ ಏನು ಮಾಡ್ತಾಯ್ತಮ್ಮ? ಇವೆರಡು ದಂಡಪಿಂಡಿಗಳ? ಅದೇ ಅದೇ ದಂಡಪಿಂಡಿಗಳು ಏನು ಮಾಡ್ತಾವೆ? ಬೂವ ಮಾಡ್ತಾವ್ರಾ? ಬೆಳಗ್ಗೆಯಿಂದ ಅಡುಗೆ ಮಾಡ್ತಾವ್ರಾ? ನನ್ನ ಮುತ್ತಮ್ಮ ಇದು, ನನ್ನ ಮುತ್ತು ಬಂಗಾರಿ. ಅಂಚಮ್ಮ, ಕೆಂಪು ತೋಟದಲ್ಲಿ ಒಮ್ಮೆ ಆರಬಾರದೆ ಪಾರಿವಾಳವೇ, ಈಗೇಕೆ ಒಂಟಿಯಾಗಿ ಹೋಗುತ್ತಿರುವೆ ಚೆಲುವೆ. ಯಾಕಪ್ಪ ಯಾಕ ಹೆಂಗದಳ? ಜುಮ್ ಜುಮ್ಮಾಯ ಜುಮ್ ಜುಮ್ಮಾಯ ಜುಮ್ ಜುಮ್ಮಾಯ ಜುಮ್ ಜುಮ್ಮಾಯ. ಏನ್ ಅಂಚಮ್ಮ ಸಮಾಚಾರ? ಯಾಕೆ ನಿಂಗೆ ಮಾನ ಮರ್ಯಾದೆ ಏನಿಲ್ಲ ಲೈ? ಅಲ್ಲ, ಮಗಳನ್ನ ಪಕ್ಕದಲ್ಲಿ ಕಡೆ ಚೆಲ್ಲಾಟ ಆಡ್ತೀಯ, ಅವಳು ಉಗಿಯಲ್ಲ ನಿನ್ ಮಕ್ಕಕ್ಕ? ಇಲ್ಲ ಇಲ್ಲ, ನನ್ನ ಮಗಳೇ ಹೇಳಿದ್ದು ಅಂಚಮ್ಮ ನೋಡಿ ಹಾಡು ಹೇಳು ಅಂತ. ಕಾಂತಿಗೆ ತಕ್ಕನ ಬಂತೆ. ಅದೇ ಅದೇ ಎಷ್ಟನಾಗ್ಲಿ ನನ್ನ ಮಗಳಲ್ಲ. ಹೋಗಮ್ಮ, ನನ್ನ ಕೆಲಸ ಅದೇ. ನಿನ್ ಮಾತ್ರ ಹೇಳ್ಕೊಂಡು ಕುತ್ಕೊಳಕ್ ನನ್ನ ಕೈಲಿ ಆಗಲ್ಲ. ನಿಮ್ಮ ಅಪ್ಪ ನೋಡ್ರೆ ಓದ್ತಾ ಇದ್ರೆ ಹೆಣ್ಮಕ್ಳ ಮೇಲೆ ಹಾಡ್ಗೆ ಹೇಳೋದು ಉಗಿಯೋಕ್ಕಾಗಲ್ಲ ನಿಮ್ಮ ಅಪ್ಪನ್ಗ. ಎಲ್ಲ ನಿಮ್ಮ ಅಮ್ಮನ ಜ್ವರ ಬಂದ್ಬಿಟ್ಟದ ಅನ್ಸಮ್ಮ. ಅಡುಗೆ ಪೂರ ಆಯ್ತು. ಅವಾಗ 11 ಗಂಟೆ
12 ಗಂಟೆ ಇನ್ನ ಮಾಡ್ತಾವ್ರ ಅಡ್ಗಿಗಳು ಪೂರ ಮಾಡ್ತಾರೆ ಹೇಳು. ನೀನು ಹೋಗಮ್ಮ, ನನ್ನ ಕೆಲಸ ನಾನು ಓದ್ತೀನಿ. ಬಲ್ಬಲ್ ಮಾತಾಡಕ್ಕಿಲ್ವಾ? ಲೇ ಕೂತ್ಕೊಳ್ಳಲ್ಲ, ಬಾಯ ಮುಚ್ಕೊಂಡು. ಏ ಬಲ್ಬಲ್ ಬಾಯ್ಲೆ. ಬತ್ತಾಳ ಹೇಳು ಆಮೇಲಿಂದ. ಹುಷಪ್ಪ, ಒಂದು ತುತ್ತು ಮಾಡಿ ತಿಂದು ಬರೋಬಿಟ್ಟಿಗೆ ಸುಸ್ತಾಗೋಯ್ತು ಹೋಗತ್ತ. ಯಾರಿಗೂ ಬೇಕು ಈ ಜಳಮ? ಅಪ್ಪನು ಮಗಳು ಇಡ್ಲಿಗೆ ತಿಂದುಬಿಟ್ಟು ಏನು ಅರ್ಕಲೆ ಆಗ್ದಿರ ಇಲ್ಲಿ ಒದ್ದಾಡ್ತಾ ಇದ್ರೇನು? ದಾರಿಗೆ ಹೋಗೋರು ಬರೋರ್ಕೆಲ್ಲ ಅಡ್ಗೆ ಹೇಳ್ಕೊಂಡು. ಬಂದ ಬಂದ ಅಲ್ಲ, 30 ರೂಪಾಯಿ ಇಡ್ಲಿಗೆ ತಂದು 3 ಮೆಕ್ಕಿದ್ರಲ್ಲ, ಇನ್ನೊಂದು 20 ರೂಪಾಯಿಗೆ 50 ರೂಪಾಯಿಗೆ ತಂದಿದ್ರೆ ಸೌದಾತಾಯ್ತ್ರ? ನಮಗೂ ಒಂದ್ 2 ಇಡ್ಲಿ ಕೊಡ್ಬೋದಾಗಿತ್ತಲ್ಲ. ಅವಳು ಜರ ಮೇಲಾದ್ಮೇಕ ಬಂದು ಅಡಿಗೆ ಮಾಡ್ತಾ ಇದ್ದಲ್ಲ, 3 ಮೆಕ್ಬಿಟ್ಟಿದ್ರೆ ತಿಂದಿದ್ದು ಅರ್ಗ್ಲಾದ್ರೆ ಇಲ್ಲಿ ಕುತ್ಕೊಂಡು ಅಂಜಿ ಅಮ್ಮ ಪುಂಗಾಣಿಗೆ ಹೊಡಿತಾ ಇದ್ರಾ? ಮುಚ್ಚ ಬಾಯೆ. ಓಹೋ, ಇವಳು ಸಿಕ್ಬಿಟ್ಟವಳು ನಂಗೆ ಬಂಗಾರಿ ಅಂತ. ಮಾಡ್ತೇನೋ ಅಡ್ಗೆ? ಮಾಡಿಕ್ಕಿದ್ದೀನಿ ಹೋಗು. ನಾನು ಟೊಮೆಟೊ ರಸ ರಾತ್ರಿಗೂ ಆಗಸ್ಟ್ ಮಾಡಿಕ್ಕಿದ್ಯಾ? ಇಲ್ಲಪ್ಪ. ನೀನ್ ಎರಡಕ್ಕೆ ಜರ ಮೇಲಾದ್ಮೇಲೆ ಎದ್ದು ಮಾಡ್ತಾಳೆ ಬಿಡು. ಅಯ್ಯೋ, ನಂಗೆ ವಯಸ್ಸಾಗದಮ್ಮ, ನನ್ನ ಕೈ ಕೆಲಸ ಮಾಡೋಕ್ಕಾಗಲ್ಲ. ನಾನು ಮಾಡೋಳಲ್ಲ. ಅವಳು ಅಟ್ಟುಟ್ಟೋಗ, ಅವಳ ಮಕ್ ಮುಚ್ಚೋಗ, ಒಂದು ಕೆಲಸ ಮಾಡಲ್ಲ ಹೋಗು. ಕೂತಿರ್ತಾಳೆ ಅವಳು. ನೀನು ಎಂತ ಸೋಂಬಾಯಿರಿ ಅಣ್ಣ, ಅದೇ ಕೂಗ್ತಾಳ ನೀನೆಂಟ್ರು ಅಂತ ಅವಳೆ. ಹೋಗಿ ನೋಡೋಗು. ಯಾಕಂತೆ? ಏನೋ ಯಾರು ಕೇಳಿದ? ಲೈ ಹೋಗಿ ಅಶ್ವತ್ ಮೆಣಸಿನ್ಕಾಯಿ ನಿಮ್ಮ ಅಮ್ಮನ ಹೇಳ್ತಾಳೆ ನೋಡೆ. ಅಯ್ಯೋ, ಆಸ್ಪತ್ರೆಗೆ ನಂಗೆ ಕರ್ಕೊಂಡೋಗ್ಬೇಕು. ಕರ್ಕೊಳಕ್ ಪಾಪ ಸೀಮೆಗೆ ತಿಂಡ್ರು. ಇದೊಳ್ಳೆ ಚೆನ್ನಾಗದಲ್ಲಮ್ಮ. ಇನ್ನೇನೇನ್ರು ನಾನು ಬಿಟ್ಬಿಡಕ್ಕದ? ನೀವೇನು ನೋಡ್ತೀರಾ? ಇಲ್ಲಪ್ಪ. ಆ ನಂಬಿಕೆಗೆಲ್ಲ ಇಕ್ಕೊಂಬೇಡ, ನಾವು ನೋಡ್ತೀರಂತ. ನಮ್ಮ ನೋಡ್ಕೊಳ್ಳೋದೇ ನಾವು ಕಷ್ಟ. ನಡಮ್ಮ ಬಂಗಾರೆ, ನಡಿ. ಅಮ್ಮಕ್ಕೆ ಏನಾಗತ್ತೆ ಮೇಡಮ್, ನಡಿ. ಏನಂತೆ? ಅಯ್ಯ ಅಂತದ್ದಿಲ್ಲ, ಸುಮ್ಮನೆ ಅವಳು ಮುಲ್ಕೊಂಡವಳೆ. ನಾನು ಇವರ ಒಳಗೆ ಹೋಗ್ಲಿ ಅಂತ ಹೇಳಿತ್ತು. ನೀನು ಇನ್ನ ಶಿತ್ರಂಗಿ. ಅಲ್ಲಮ್ಮ, ಪೊಲೀಸ್ ಅಪ್ಪನ ಯಾವ ಕಾಲದಾಗ ಓದ್ಮುಂಡೆ ಮಗನ 2,000 ಕಿತ್ಕೊಂಡ್ಬಿಟ್ಟು ಬರೇ ಇಲ್ಲಲ್ಲಮ್ಮ. ಬತ್ತಾನಿರು ಇಸ್ಕೊಂಬತ್ತಾನಂತೀಯ ನಮ್ಮ ಒಡವೆ. 2,000 ಕೊಟ್ಟಿಲ್ಲ, ಇಸ್ಕೊಂಬತ್ತಾನ ಸುಮ್ಮನೆ ಇರುವ. ಕೊಟ್ಟಿತ್ತಾನಂತೀಯ ನಮ್ಮ ಯಜಮಾನ. ಇವಳೇ ಎಲ್ಲ ಕೂತಿತ್ತಾವ ಪುರಾಣ ಹರಿಕತೆ. ಇವಳಿಗೆ ಎಲ್ಲ ಇಲ್ಲೇ ಹೇಳ್ಬಿಡ್ಬೇಕು. ಒಂದು ಮರ ರಾಗಿನ ಎತ್ಕೊಂಬೋಗು, ಇಲ್ಲೇ ಶಾಸ್ತ್ರ ಹೇಳ್ಬಿಡ್ತೀನಿ. ಏನಾನ ಹೇಳಿದ್ರೆ ಹಿಂಗೆ ಮಾಡ್ತೀಯ ನೋಡು. ವರ್ಷದ ಬ್ಯಾಂಕ್ ಕಂಟ್ರಿ ಬತ್ತಾನ್ಲೇ. ಎಲ್ಲಿ ಸರ್ ನಮ್ಮ ಒಡವಿಗ್ಲು? ಒಡವೆನೂ ಇಲ್ಲ, ಏನೂ ಇಲ್ಲ. ಹೋಗಮ್ಮ, ಇನ್ನೂ ಸ್ವಲ್ಪ ತಲ್ಲೇ ಇದ್ದಿದ್ರೆ ನನ್ನ ಕೆಲಸ ಹೊತ್ತಾಯ್ತು. ಯಾಕಪ್ಪ? ಯಾಕೆ ಕೆಲಸ ಹೊತ್ತಾಯ್ತು? ಹೋಗಿ ಒಡವೆ ಕೇಳಿದ್ದಕ್ಕೆ ಅವ್ರು ನನ್ನ ಮೇಲೆ ಜಗಳಕ್ಕೆ ಬಂದ್ರು. ಅಲ್ಲಪ್ಪ, ನಾವು ಹೇಳಿಲ್ಲೇನ್ವಾ? 5 ಮಾರಕ್ಕೆ ಬಂದಿದ್ದೀರಿ, ನಿಮ್ಮ ಮನೆಯೆಲ್ಲ ನೋಡಬೇಕು ಅಂತ ಹೇಳು ಅಂತ. ಆ ಥರ ಹೋಗ್ಬೇಕಂದ್ರೆ ಒಂದು ಲೆಟ್ರ್ ತಗೊಂಡು ಹೋಗ್ಬೇಕು. ನನ್ನ ಹತ್ರ ಲೆಟ್ರ್ ಎಲ್ಲಿತ್ತು? ನಿಮ್ಮ ಅಳಿಯ ಕೇಳ್ತಾನೆ ಲೆಟ್ರ್ ಕೊಡಿ ಅಂತ. ನಾನು ಎಲ್ಲಿಂದ ತರಲಿ ಆ ಲೆಟ್ರನ್ನ? ಹೋಗಿ ಸಿಂಚನಾಗಿ ಕಂಪ್ಲೇಂಟ್ ಕೊಡ್ತೀನಿ ಅಂತಾರೆ ಅವ್ರು, ನಮ್ಮ ಇನ್ಸ್ಪೆಕ್ಟ್ರು. ಸುಮ್ಮನೆ ಬಿಡಲ್ಲ ನನ್ನನ್ನು. ಆಮೇಲೆ ಕೆಲಸದಿಂದ ಡಿಸ್ಮಿಸ್ ಮಾಡ್ತಾರಷ್ಟೇ. ನನ್ನ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ. ಒಳ್ಳೆ ಕತೆ ಆಯ್ತಲ್ಲಪ್ಪ, ನೀನು ನಂಬ್ಕೊಂಡಿದ್ನಿ ನಾನು. ಕೋರ್ಟ್ಗೆ ಹೋಗಿ ಕೋರ್ಟ್ ಮುಖಾಂತರ ಇಸ್ಕೊಳ್ಳಿ. ಬಾರ ಇಲ್ಲಿ ಪೊಲೀಸಪ್ಪ. ಯಾಕಮ್ಮ? ಕೊಡುತ್ತೆ 2,000. ಅದಕ್ಕೆ ಹಂಗೆ ಕೊಡ್ತಾ ಇದೆಯಾ ನಮ್ಮ ಕಾಸನ್ನ? ಕೊಡಿ 2,000. ಯಾವ 2,000 ನಮ್ಮ? ನಿನ್ ಕೈಲಿ ಕೊಟ್ಟಿದ್ದಲ್ಲಪ್ಪ. ಅಲ್ಲಿಗೆ ಹೋಗಿ ಅಲ್ಲಿಂದ ಇಲ್ಲಿಗೆ ಬರೋಕ್ಕೆ ಪೆಟ್ರೋಲ್ ಖರ್ಚೆ ಆಗೋಯ್ತು. 2,000 ಇಲ್ಲ, 2 ರೂಪಾಯಿನೂ ಇಲ್ಲ. ಹೋಗಮ್ಮ, ನೀವು ಕೋರ್ಟ್ ಮುಖಾಂತರ ಇಸ್ಕೋಗ್ರಮ್ಮ. ಅವ್ರೇನೋ ಡೈವರ್ಸ್ ಕೊಡ್ತಾರಂತೆ. 1 ಲೀಟ್ರ್ ಪೆಟ್ರೋಲ್ 50 ರೂಪಾಯಿ. 50 ರೂಪಾಯಿ. 200 ರೂಪಾಯಿ ಇಟ್ಕೋ. 1,800 ರೂಪಾಯಿ ಕೊಡು. ಓಹೋ, ಏನು 1 ಲೀಟ್ರ್ ಪೆಟ್ರೋಲ್ 50 ರೂಪಾಯಿ? ಇನ್ನು ಯಾವ ಕಾಲದಾಗಿದ್ದೀಯಮ್ಮ ನೀನು? ನೋಡಮ್ಮ, ನನ್ನ ಕೈಲಿ ದುಡ್ಡು ಕೊಟ್ಟಿದ್ಯಾ, ನಾನು ಹೋಗಿದ್ದೀನಿ ಬಂದಿದ್ದೀನಿ. ಏನೋ ಕೆಲಸ ಮಾಡಿಲ್ಲ ಅಂತಂದಿದ್ರೆ ಏನೋ ಅನ್ಬೋದು. ನಾನು ನಿನ್ನ ದುಡ್ಡು ವಾಪಸ್ ಕೊಡಲ್ಲ. ಬಲಾದೋನೆ ನೀನು ದುಡ್ಡು ಇಸ್ಕೊಂಡಿದ್ದ ತಕ್ಕ ಕೆಲಸ ಮಾಡ್ಕೊಡ್ಬೇಕು ತಾನೇ ನಮ್ಕ? ಹಂಗೂ ಏನಾದರೂ ಅಲ್ಲಿ ಜಾಸ್ತಿ ಹೊತ್ತು ಮಾತಾಡ್ಕೊಂಡು ನಿಂತಿದ್ರೆ ನನ್ನ ಕೆಲಸ ಹೊತ್ತಾಯ್ತು. ಏನೋ ಅಯ್ಯೋ ಪಾಪ ವಯಸ್ಸಾದ ಏನೋ ಹೇಳಿದ್ಲು ಅಂತ ಹೇಳ್ಬಿಟ್ಟು ಹೋದ್ರೆ ಎಷ್ಟು ಮಾತಾಡ್ತಾ ಇದ್ದೀರಾ ನೀವು? ಅಯ್ಯೋ, ಇವನು ಮಕ್ ಮುಚ್ಚ ಹೋಗು. ಉಣ್ಣಿಂದಿ ಪೈರ ಮುಂಡ ದೇವಡ ಅಂತ 2,000 ಕಿತ್ತು ಬಾಯಿಗೆ ಹಾಕೊಂಡು ಬಡ್ಕೊಂಡು ಹೋದ್ನು. ಯಪ್ಪನ್ ಮಾಡಿದ ಬೆಳೆ ಕಳೆ ಏನಿಲ್ಲ. ಅಯ್ಯೋ, ಇವನಿಗ್ರು ಬಿತ್ತೋಗ ಹೋಗತ್ತ. ಸರ್ವನಾಶ ಆಗೋಗ್ಲತ್ತ. ಇವಳವಳೆ ಸುಮ್ಮನೆ ಹಾಕಿ ಆ ಮಗುನ್ ನೋಡ್ಕೊಂಡು ಮನೆ ಕೆಲಸ ಮಾಡ್ಕೊಂಡು ಇದ್ದಿದ್ರೆ ರಾಣಿ ಇದ್ದಂಗಿರೋಳು. ಆಚಿನ ಕೆಲಸ ಎಲ್ಲ ಅವಳು ಮಾಡ್ಕೊಂಡಳು. ಮನೆಗೆ ಆ ಮಗುನ್ ಅಷ್ಟೊತ್ತು ನೋಡ್ಕೊಂಡಿದ್ರೆ ಆ ಥರ ಇಲ್ಲ. ಇವಾಗ ನೋಡು, ಒಡವೆ ಅವನು ಹೋಯ್ತು. ಆ ಮನೆ ಕಟ್ತೆ ಬಂಡವಾಳ ಹಾಕಿ ಮನೇನೂ ಹೋಯ್ತು. ಇವಾಗ ಬೀದಿ ಬಿಕಾರಿ ನೀನು. ನಾನು ಪೊಲೀಸ್ ಕರ್ಕೊಂಡು ಓದ್ತೀನಮ್ಮ. ಹೋಗು. ಅವ್ನು ಯಾರೋ ರೆಕಾರ್ಡ್ ಮಾಡ್ಕೊಂಡವಂತೆ. ನೀನು ಹೊಡ್ತಿರೋದು ಬೈದಿರೋದೆಲ್ಲ ನೀನು ರೆಕಾರ್ಡ್ ನೋಡ್ತೀವಿ. ಪೊಲೀಸರು ಕಿಳ್ಕೊಡ್ತಾರೆ. ಹೋಗು. ಏನೇನೋ ಒಂದು ಹೇಳ್ತೀಯಲ್ಲಮ್ಮ. ಏನೇನೋ ಒಂದೊಂದು ಹೇಳ್ತೀನಿ ಅಂದರೆ ಇರೋದನ್ನೇ ಹೇಳ್ತಾ ಇರೋದು. ಬಾಯಿ ಮುಚ್ಕೊಂಡು ಬಿತ್ತಿರು. ಇಲ್ಲ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂದ್ರೆ ಹೋಗು. ಮುಂದುವರಿಯುವುದು.